ಅನ್ವಯಸ್ಥೋ ಅಸ್ಯ ಸೂತ್ರಸ್ಯ ಅನ್ವಯಕ್ರಮಃ ಏವಂ ವರ್ತತೆ. ಚ ಚ ಇತ್ಯುಕ್ತೆ ತು ಇತ್ಯರ್ಥ. ತು ಶಬ್ದೇನ ಛ ಶಬ್ದಃ ಪ್ರಯುಕ್ತಃ. ತು ಯಥಾ ತಕ್ಷ ಉಭಯಥಾ ಇತಿ ಸೂತ್ರಸ್ಯ ಅರ್ಥಃ. ಯಥಾ ತಕ್ಷ ಉಭಯಥಾ ತತ್ರ ಯಥಾ ತಕ್ಷ ಉಭಯಥಾ ವ್ಯಾಪೃಣೋತಿ. ಉಭಯಥಾ ವ್ಯಾಪೃಣೋತಿ ಇತ್ಯುಕ್ತೆ ಕರ್ತೃತ್ವೇನ ವ್ಯಾಪೃಣೋತಿ ಅಕರ್ತೃತ್ವೇನ ಚ ವ್ಯಾಪೃಣೋತಿ. ತಥೈವ ಅಯಂ ಜೀವಃ ಉಭಯಥಾ ಕರ್ತೃತ್ವೇನ ತಥಾ ಅಕರ್ತೃತ್ವೇನ ಉಭಯಥಾ ವ್ಯಾಪೃಣೋತಿ ವ್ಯವಹಾರಂ ಕರೋತಿ. ಇದು ಸೂತ್ರಾರ್ಥ ಆಯಿತು. ಇದರಲ್ಲಿ ಭಾಷ್ಯಭಾಗ ಆಗಿತ್ತು. ಈಗ ಆಚಾರ್ಯರು ಈ ಒಂದು ಜೀವನಿಗೆ ಕರ್ತೃತ್ವ ಅಂತ ಈ ಪೂರ್ವ ಪಕ್ಷದವರು ಏನನ್ನ ಹಿಂದಿನ ಅಧಿಕರಣದಲ್ಲಿ, ಯಾವುದದು ಕರ್ತೃಧಿಕರಣದಲ್ಲಿ 8 ಸೂತ್ರಗಳಿಂದ 8 ಸೂತ್ರಗಳಿಂದ ಜೀವನಿಯ ಕರ್ತೃತ್ವವನ್ನು ಹೇಳಿದ್ದರೋ ಅದಕ್ಕೆ ಪ್ರತ್ಯುತ್ತರವಾಗಿ, ಅದಕ್ಕೆ ಸಮಾಧಾನ ರೂಪವಾಗಿ ಈ ಒಂದು ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಸಿದ್ಧಾಂತ ಏನಾಗಿರುತ್ತೆ, ಪೂರ್ವಪಕ್ಷ ಏನಾಗಿರುತ್ತೋ ಅದಕ್ಕೆ ವಿರುದ್ಧವಾಗಿರುತ್ತೆ ಸಿದ್ಧಾಂತ. ಹೌದು ತಾನೆ? ಸಾಮಾನ್ಯವಾಗಿ, ಎಲ್ಲ ಸಂದರ್ಭದಲ್ಲೂ ಅಲ್ಲ, ಸಾಮಾನ್ಯವಾಗಿ. ಇಲ್ಲಿ ಅದಕ್ಕೆ ಒಂದು ಎಕ್ಸೆಪ್ಷನ್ ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ಈ ಸೂತ್ರ ಏನು, ಇಲ್ಲಿ ಪೂರ್ವಪಕ್ಷದವರು ಜೀವನಿಗೆ ಕರ್ತೃತ್ವವನ್ನು ಹೇಳಿದ್ರಲ್ಲ, ಅದನ್ನ ಸಿದ್ಧಾಂತಿಗಳು ನೋಡಿ ಈ ವಿಚಾರದಲ್ಲಿ ನಾವು ಹೇಳುತ್ತೇವೆ. ಆದರೆ ಅಂತಂದ್ರೆ ಏನು? ತು ಶಬ್ದ ಪೂರ್ವಪಕ್ಷ ವ್ಯಾವೃತ್ಯರ್ಥ. ಹೌದಾನೆ? ಯಾವಾಗ ತು ಅಂತ ಬಂತೋ ಅದು ಪೂರ್ವಪಕ್ಷವನ್ನ ನಿರಾಕರಣೆ ಮಾಡುವುದಕ್ಕೋಸ್ಕರ ಬಂದಿದೆ ಅಂತ ಆಯಿತು. ಹಾಗಾಗಿ ಆಚಾರ್ಯರು ಜೀವನು ಕರ್ತೃ ಎಂಬ ಪೂರ್ವಪಕ್ಷವನ್ನ ನಿರಾಕರಣೆ ಮಾಡುತ್ತಿದ್ದಾರೆ. ಅಂದರೆ ಸರ್ವಥಾ ತಪ್ಪು. ಆಚಾರ್ಯರು ಎಂದೂ ಮಾಡಲಿಲ್ಲ. ಆಚಾರ್ಯರು ಜೀವನಿಗೆ ಕರ್ತೃತ್ವವನ್ನ ಏನಾಗಿ ಪೂರ್ಣವಾಗಿ ನಿರಾಕರಣೆ ಮಾಡಲೇ ಇಲ್ಲ. ಏನು ಹೇಳಿದ್ರು ನೋಡಿಯಪ್ಪ, ಪೂರ್ವಪಕ್ಷದವರೇ, ನೀವು ಹೇಳ್ತಾ ಇದ್ದೀರಿ ಈ ಒಂದು ಜೀವನಿಯ ಕರ್ತೃತ್ವ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ ಜೀವನಿಯ ಕರ್ತೃತ್ವ ಇದೆಯೋ ಇಲ್ಲವೋ ಅಂತ ನಾವು ವಿಚಾರ ಮಾಡುವುದಕ್ಕೆ ಹೋಗುವುದಿಲ್ಲ, ನಾವು ಅದಕ್ಕೆ ಸಮಾಧಾನ ಮಾಡುವುದಕ್ಕೆ ಹೋಗುವುದಿಲ್ಲ. ಮತ್ತೆ ಏನಾಗುತ್ತೆ, ನೀವೇ ಜೀವ ಕರ್ತೃವೋ ಅಕರ್ತೃವೋ ಎಂಬುದನ್ನ ನೀವೇ ತೀರ್ಮಾನ ಮಾಡಿಕೊಳ್ಳಬೇಕು. ಹಾಗೆ ನಾವು ಮಾಡುತ್ತೇವೆ. ನೋಡಿ, ಇದು ವಾದದ ಒಂದು ಲಕ್ಷಣ. ಇವರೇನು ತೀರ್ಮಾನ ಮಾಡೋದೇ ಇಲ್ಲ. ತಪ್ಪು ಕಂಡ್ರಿ ನೀವು ಹೇಳಿದ್ದು ಹಾಗೆ ಹೀಗೆ ಅಂತ ಏನು ಯುದ್ಧ ಮಾಡಕ್ಕೆ ಹೋಗಲೇ ಇಲ್ಲ. ಆಯ್ತು ಸ್ವಾಮಿ, ನೀವು ಹೇಳಿದ್ದನ್ನು ಒಪ್ಕೊಂಡಿದ್ದೇವೆ, ಆದರೆ ನಾವು ಏನು ಹೇಳ್ತೇವೆ ನೋಡಿ ಅದನ್ನು ಕೇಳಿದ ಮೇಲೆ ನೀವೇ ತೀರ್ಮಾನ ಮಾಡಿಬಿಡ್ತೀರಾ. ಏನಂತ? ಜೀವನ ಕರ್ತೃವೇ ಅಕರ್ತೃವೇ ಎಂಬತಕ್ಕಂಥ ಇದು ಆಚಾರ್ಯರ ಒಂದು ಹೆಚ್ಚುಗಾರಿಕೆ. ಈ ರೀತಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತ ಹೇಳಿ ಏನು ಹೇಳ್ತಾರೆ ಮುಂದೆ ನೋಡಿ. ನಾವು ವಿಚಾರ ಮಾಡ್ತಕ್ಕಂಥದ್ದು ಇಷ್ಟೇ. ನೀವು ಜೀವನಿಯ ಕರ್ತೃತ್ವ ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ಅಲೆಗಳಿತಾ ಇಲ್ಲ. ಆದರೆ ತೂ ಅಂತ ಬಂದಿದ್ದೀರ. ಆದರೆ ಏನು ಮಾಡ್ತಾ ಇದ್ದೇವೆ ನಾವು ಅಂತೇನು? ಆ ಕರ್ತೃತ್ವ ನೀವು ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಅದು ಆಗಂತುಕವೋ ಅಥವಾ ಸ್ವಾಭಾವಿಕವೋ ಅಂತ ವಿಚಾರ ಮಾಡ್ತಾ ಇದ್ದೇವೆ ಅಷ್ಟೆ. ಯಾವಾಗ ಅದು ತೀರ್ಮಾನವಾಗುತ್ತೋ ಆಗ ನೀವೇ ಒಪ್ಕೊಂಡ್ಬಿಡ್ತೀರ.
ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ವೋ ಅಂತ ನೀವೇ ತೀರ್ಮಾನ ಮಾಡಿಬಿಡ್ತೀರಾ ಅಷ್ಟೆ, ನಾವು ಹೇಳಬೇಕಾದ್ದೇ ಇಲ್ಲ ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿ ಏನಂತ ಮಾಡಿದ್ರು, ಜೀವನಿಗೆ ಕರ್ತೃತ್ವ ಎಂಬತಕ್ಕಂಥದ್ದು ಸ್ವಾಭಾವಿಕವಲ್ಲ, ಆಗಂತುಕ ಎಂಬುದಾಗಿ ಈ ಒಂದು ಸಾಮಾನ್ಯ ಅನುಭವಪೂರ್ವಕವಾಗಿಯೂ ಮತ್ತೆ ತರ್ಕ ಒಂದು ಈ ಶ್ರುತಿಗೆ ಒಪ್ಪುವಾಗಿರತಕ್ಕ ತರ್ಕದ ಬಲದಿಂದಲೂ ಕೂಡ ಮತ್ತು ಶ್ರುತಿವಾಕ್ಯಗಳ ಬಲದಿಂದಲೂ ಕೂಡ ಸಿದ್ಧ ಮಾಡಿ ತೋರಿಸಿದರು ಆಚಾರ್ಯರು. ಏನಂತ, ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಕೇವಲ ಆಗಂತುಕ. ಆಗಂತುಕ ಅಂತಂದ್ರೇನು, ಇದು ಉಪಾಧಿಯಿಂದ ಬಂದದ್ದೇ ಹೊರತು, ಉಪಾಧಿಯ ಸಂಪರ್ಕದಿಂದ ಬಂದದ್ದೇ ಹೊರತು ಜೀವನಿಗೆ, ಅವನಿಗೆ ಕೇವಲನಾದ ಜೀವನಿಗೆ ಏನೂ ಇಲ್ಲ. ಇದು ಉಪಾಧಿಯ ಸಂಪರ್ಕದಿಂದ ಬಂದಿದ್ದು. ಆ ಉಪಾಧಿ ಬಿಡಿ, ಅವೆಲ್ಲ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಅಥವಾ ಉಪಾಧಿ ಪ್ರತ್ಯುಪಸ್ಥಾಪಿತ, ಉಪಾಧಿಯಿಂದ ಬಂದಿದ್ದಷ್ಟೇ ಇವೆಲ್ಲ ಅಂತ ಹೇಳಿ ಈಗ ಏನು ಹೇಳ್ತಾ ಇದ್ದಾರೆ ಇವತ್ತಿನ ಒಂದು ಭಾಗದಲ್ಲಿ, ಹಿಂದಿನ ಕರ್ತೃಧಿಕರಣದಲ್ಲಿ 8 ಸೂತ್ರಗಳಲ್ಲಿ, ಯಾವ 8 ಸೂತ್ರಗಳಲ್ಲಿ ಏನನ್ನ ಹೇಳಿದ್ದರೋ ಆ ಒಂದು ಪೂರ್ವಪಕ್ಷ ಹೇಳಿತ್ತಲ್ಲ, ಅದನ್ನ ಒಂದೊಂದಾಗಿ ತೆಗೆದುಕೊಂಡು ಅದನ್ನ ಈಗ ನೋಡಿ, ಇದು ನೀವು ಅರ್ಥ ಮಾಡಿದ್ರಲ್ಲ ಅದು ಸರಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ, ಒಂದೊಂದಾಗಿ ತೋರಿಸ್ತಾ ಇದ್ದಾರೆ. ನೋಡೋಣ. 153ನೇ ಭಾಷ್ಯಭಾಗ 274ನೇ ಪುಟ. ಯತ್ತು ಉಕ್ತಂ ಶಾಸ್ತ್ರಾರ್ಥವತ್ವಾದಿಭಿಃ ಹೇತುಭಿಃ ಸ್ವಾಭಾವಿಕಂ ಆತ್ಮನಃ ಕರ್ತೃತ್ವಂ ಇತಿ ತನ್ನ. ಮೊಟ್ಟ ಮೊದಲನೆಯದಾಗಿ ಆ ಒಂದು 14ನೇ ಅಧಿಕರಣದಲ್ಲಿ ಏನು ಹೇಳಿದ್ರು, ಹಿಂದಿನ ಅಧಿಕರಣದಲ್ಲಿ 8 ಸೂತ್ರ ಆಯ್ತಲ್ಲ, ಯಾವುದಾದ್ರು ಅಲ್ಲಿ ಮೊದಲನೇ ಸೂತ್ರ ಏನು, ಜೀವನಿಗೆ ಕರ್ತೃತ್ವ ಇದೆ ಅಂಥೇಳಿ ಸಿದ್ಧ ಮಾಡಿದ 8 ಸೂತ್ರಗಳಲ್ಲಿ ಮೊದಲನೆಯ ಕಾರಣ ಏನು ಕೊಟ್ಟಿದ್ರು, ಶಾಸ್ತ್ರಾರ್ಥವತ್ವಾತ್ ಜೀವ ಕರ್ತ ಇತಿ ವದಾಮಹ ಅಂತ ಹೇಳಿದ್ರು. ಅಂದರೆ ಶಾಸ್ತ್ರವಾಕ್ಯಗಳಿಗೆ ಅರ್ಥವು ಬರಬೇಕಾದರೆ, ಅಂದರೆ ಶಾಸ್ತ್ರವಾಕ್ಯಗಳು ಅರ್ಥವತ್ತಾಗಿ ಆಗಬೇಕಾದರೆ, ಶಾಸ್ತ್ರವಾಕ್ಯಗಳು ಎಂದೂ ಕೂಡ ಅನರ್ಥಕವಲ್ಲ, ಅದಕ್ಕೆ ಅರ್ಥ ಇದ್ದೇ ಇರಬೇಕು. ಹಾಗೆ ಅರ್ಥವತ್ತಾಗುವುದಕ್ಕಾಗಿ ಜೀವನನ ಕರ್ತ ಅಂತ ಒಪ್ಕೊಳ್ಬೇಕು ಅಂತ ಹೇಳಿದರು. ಅದನ್ನು ಹೇಳಿ ತನ್ನ ಅದೆಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದ ನೋಡಿ. ವಿಧಿಶಾಸ್ತ್ರಂ ತಾವತ್ ಯಥಾ ಪ್ರಾಪ್ತಂ ಕರ್ತೃತ್ವಂ ಉಪಾದಾಯ ಕರ್ತವ್ಯ ವಿಶೇಷಂ ಉಪದಿಶತಿ ನ ಕರ್ತೃತ್ವಂ ಆತ್ಮನಃ ಪ್ರತಿಪಾದಯತಿ. ಏನು ವಾದ ಸ್ವಾಮಿ ಇದು? ನೋಡಿ ಸ್ವಾಮಿ, ನೀವು ಹೇಳ್ತಾ ಇದ್ದೀರಲ್ಲ, ಈ ಎಲ್ಲ ವಿಧಿಶಾಸ್ತ್ರಗಳು ಇದೆಯಲ್ಲ, ವಿಧಿಶಾಸ್ತ್ರ ಹೇಳಿದ್ರಲ್ಲ ಅಲ್ಲಿ ಯಾವ್ಯಾವುದು, ಯಜೇತ ದದ್ಯಾತ್ ಮುಂತಾದವೆಲ್ಲ, ಕರ್ತವ್ಯ ಹೀಗೆಲ್ಲ ಹೇಳಿದ್ರು. ಇವೆಲ್ಲ ಇದೆಯಲ್ಲ, ಇದು ದದ್ಯಾತ್ ಅಂತ ಹೇಳಿದ್ದಾರೆ. ಹೌದು, ಅಲ್ಲಿ ಕ್ರಿಯೆಯನ್ನ ವಿಧಿಯನ್ನ ಹೇಳಿದ್ದಾರೆ. ವಿಧಿ ಹೇಳಿದ ಮೇಲೆ ಏನು, ಕ್ರಿಯೆಯನ್ನು ಹೇಳಿದ ಮೇಲೆ ಜೀವನ ಕರ್ತೃತ್ವ ಬಂತು. ಆದರೆ ಇದು ಏನು ಗೊತ್ತೇನು, ಇದು ಯಥಾಪ್ರಾಪ್ತಂ, ಈಗ ಸದ್ಯಕ್ಕೆ ಆ ಜೀವನ ಪರಿಸ್ಥಿತಿ ಏನಾಗಿದೆ ಅದನ್ನು ಇಟ್ಟುಕೊಂಡು ಜೀವ ಈಗ ಏನಾಗಿದ್ದಾನೆ, ಅವಿದ್ಯೆಯಿಂದ ಕೂಡಿ ಆ ಒಂದು ಉಪಾಧಿ ಸಂಪರ್ಕದಿಂದ ತಾನು ಕರ್ತೃತ್ವ ಅಂತ ಮಾಡಿಕೊಂಡಿದ್ದಾನಲ್ಲ, ಅದನ್ನು ಇಟ್ಕೊಂಡು ಈ ಒಂದು ಎಲ್ಲ ವಿಧಿಶಾಸ್ತ್ರಗಳು ಹೇಳ್ತಾ ಇದೆ ಅಷ್ಟೇ, ಜೀವನಿಗೆ ನಿಜವಾಗಿ ಆ ವಿಧಿಯಿಂದ ಕರ್ತೃತ್ವವನ್ನು ಹೇಳಿದಂತಾಗುವುದಿಲ್ಲ ಅಷ್ಟೇ. ಏನು ಶಾಸ್ತ್ರ ಇದೆ, ಜೀವನಿಗೆ ಕರ್ತೃತ್ವ ಅಂತ ಹೇಳಿದಾಗ ಆಗೋದಿಲ್ಲ. ಈಗ ಒಬ್ಬ ಹುಡುಗ ಹೋಗ್ತಾನೆ ಸ್ಕೂಲ್ನಲ್ಲಿ ಅಡ್ಮಿಷನ್ಗೆ ಹೋಗ್ತಾನೆ, ಅವನು ಹೇಳ್ತಾನೆ, ಸ್ವಾಮಿ ನನಗೆ ಹಿಂದಿನ ಕ್ಲಾಸ್ನಲ್ಲಿ 100ಕ್ಕೆ 99% ತಗೊಂಡು ಉತ್ತೀರ್ಣನಾಗಿದ್ದೇನೆ ಅಂತ ಹೇಳ್ತಾನೆ ಅವನು. ಈಗ ಏನು ಹೇಳ್ತಾನೆ, ಆ ಉಪಾಧ್ಯಾಯರು 100ಕ್ಕೆ 99% ನೀನು ತೆಗೆದಿಲ್ಲ ಅಂತ ನಿರಾಕರಣೆ ಮಾಡೋದಕ್ಕೇನು ಹೋಗೋದಿಲ್ಲ.
ನಿಜವಾಗಿ ನೋಡಿದ್ರೆ ಅವನು ತೆಗೆದಿಲ್ಲ, ಸುಮ್ಮನೆ ಹೇಳ್ಬಿಟ್ಟಿದ್ದಾನೆ ಅಷ್ಟೇನೆ. ಆದರೆ ಇವನು ನಿರಾಕರಣೆ ಮಾಡೋದಕ್ಕೆ ಹೋಗೋದಿಲ್ಲ ಉಪಾಧ್ಯಾಯ. ಏನಂತ? ಯೋ ಇವನಿಗೆ 99% ಬಂದಿದೆ ಎಂಬುದಾಗಿ ಇಟ್ಟುಕೊಂಡು ಅವನು ಹೇಳಿದ್ನಲ್ಲ, ಅದನ್ನು ಇಟ್ಟುಕೊಂಡು ಅವನನ್ನು ಪರೀಕ್ಷೆ ಮಾಡ್ತಾನೆ. ಅವನೇನು 99 ತೊಗೊಂಡ ಇಲ್ವಾ ಅಂತೇನು ನೋಡೋಕೆ ಹೋಗೋದಿಲ್ಲ. ಹಾಗೆ ಇಲ್ಲಿ ಈ ಶಾಸ್ತ್ರ ಏನು ಮಾಡ್ತಾ ಇದೆ ಗೊತ್ತೇ? ಜೀವ ಈಗ ಕರ್ತೃ ಆಗಿದ್ದಾನೆ, ಕರ್ತೃವಾಗಿದ್ದಾನೆ ಅಂತ ಅನ್ನೋದಕ್ಕೇನು, ಅವನಿಗೆ ಜನ್ಮ ಆಗಿದೆ, ಅವನು ಜೀವ ಅಂತ ಇದ್ದಾನೆ, ಎಲ್ಲ ವ್ಯವಹಾರ ಮಾಡ್ತಾ ಇದ್ದಾನೆ. ಈ ವ್ಯವಹಾರ ಮಾಡ್ತಾ ಇದ್ದಾನೆ ಅಂತನ್ನುವುದನ್ನು ಇಟ್ಟುಕೊಂಡು ನೋಡಪ್ಪ ನೀನು ಈ ರೀತಿ ವ್ಯವಹಾರ ಮಾಡಬೇಕು ಅಂತ ಹೇಳ್ತಾ ಇದೆ ಅಷ್ಟೇ. ಹೌದ್ ತಾನೆ? ಯಾವಕ್ಕೆ ನೋಡಿ, ದದ್ಯಾತ್ ಇವನಿಗೆ ಕೊಡಬೇಕು ಅಂತ ಹೇಳ್ತಾ ಇದೆ. ಕೊಡಬೇಕು ಅಂತ ಹೇಳಿದ್ರೆ ಏನದರ್ಥ? ಯಾವ ಉತ್ತರ ಇಟ್ಕೊಂಡು? ಹೌದ್ರಿ, ಇವನು ಬ್ರಾಹ್ಮಣರಿಗೆ ಏನೋ ಒಂದು ದಾನ ಮಾಡ್ತಾ ಇದ್ದಾನೆ, ಅನ್ನದಾನನೋ ಕಿರಣ್ಯದಾನನೋ ಏನೋ ಮಾಡ್ತಾ ಇದ್ದಾನೆ, ಅವನಿಗೆ ಕೊಡಬೇಕು. ದದ್ಯಾತ್ ಯ ಇಮಂ ತ್ರಿಸು ಪರ್ಣಮಯಾಚಿತಂ ಬ್ರಾಹ್ಮಣಾಯ ದದ್ಯಾತ್ ಭ್ರೂಣಹತ್ಯಾಂ ವಾ ಏತೆ ಘ್ನಂತಿ ಹೇ ಬ್ರಾಹ್ಮಣ. ಹೀಗೆಲ್ಲ ಇದು ಯಾವುದೋ ಒಂದು ಇಟ್ಟುಕೊಂಡು ಹೇಳ್ತಕ್ಕಂಥ ಮಾತಷ್ಟೇ ಹೊರತು ಜೀವನ ನಿಜವಾಗಿ ಕರ್ತೃತ್ವವನ್ನು ಹೇಳ್ತಾ ಇಲ್ಲ. ಪೂರ್ವ ಪಕ್ಷದವರೇ ಇದನ್ನು ತಿಳ್ಕೊಳ್ಳಿ ನೀವು ಅಂತ ಹೇಳಿ ಆ ಕರ್ತವ್ಯ ಅಷ್ಟೇ ಹೊರತು ಆತ್ಮನಿಗೆ ಜೀವನಿಗೆ ಕರ್ತೃತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇಲ್ಲ. ಏನಿವಾಗ ಇದೆಯೋ ಅದನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ಅಷ್ಟೆ. ಈಗ ಇರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೆ. ಆ ಸ್ಥಿತಿ ನಿಜವಾಗ್ಲೂ ಇದೆಯೇ ಇಲ್ವೇ ಅಂತ ಅವೇನು ವಿಚಾರ ಮಾಡೋಕೆ ಹೋಗಿಲ್ಲ ಶಾಸ್ತ್ರ. ಅದನ್ನ ಇಟ್ಕೊಂಡು ವಿಚಾರ ಮಾಡ್ತಾ ಇದ್ದೆ ಅಂಥೇಳಿ. ನ ಚ ಸ್ವಾಭಾವಿಕಂ ಅಸ್ಯ ಕರ್ತೃತ್ವಮಸ್ತಿ ಬ್ರಹ್ಮಾತ್ಮತ್ವೋಪದೇಶಾತ್ ಇತ್ಯವೋಚಾಮ. ನೋಡಿ, ಈ ಕರ್ತೃತ್ವ ಇದೆಯಲ್ಲ, ಇದು ಸ್ವಾಭಾವಿಕ ಅಲ್ಲ ಎಂಬುದಾಗಿ ಹಿಂದೆ ಎಲ್ಲ ಹೇಳಿದ್ದಾರೆ. ಹಿಂದೆ ಅವೋಚಾಮ ಹಿಂದೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಬ್ರಹ್ಮಾತ್ಮತ್ವೋಪದೇಶಾತ್ ಅಂದರೆ ಈ ಜೀವನಿಗೆ ಬ್ರಹ್ಮಾತ್ಮತ್ವವನ್ನು ಉಪದೇಶ ಮಾಡಿರುವುದರಿಂದ. ಅಂದ್ರೆ ಏನು? ಜೀವ ಇದ್ದಾನಲ್ಲ, ಇವನು ಬ್ರಹ್ಮವೇ ಎಂಬುದಾಗಿ ಎಲ್ಲಿ ಒಂದು ಸಾರಿ ಅಲ್ಲ 9 ಸಾರಿ ಹೇಳಿದ್ದಾನೆ ಶ್ವೇತಕೇತವಿಗೆ. ಐತದಾತ್ಮ್ಯಮಿದಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ 9 ಸರಿ ಹೇಳ್ದ. ಇದನ್ನ ಹಿಂದೆ ಹೇಳಿದ್ದಾರೆ. ಆದ್ದರಿಂದ ಏನಾಗಿದೆ, ಈ ವಿಧಿವಾಕ್ಯಗಳಿದೆಯಲ್ಲ, ಈ ದದ್ಯಾತ್ ಯಜೇತ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಹೇಳಿದ್ರೆ, ಓಹೋ ಇವನು ಈಗ ಸ್ವರ್ಗಕಾಮನಾಗಿ ಬಂದಿದ್ದಾನೆ ಎಂಬುದನ್ನು ಇಟ್ಟುಕೊಂಡು ಆ ಸ್ವರ್ಗ ಪ್ರಾಪ್ತಿಗೆ ಏನು ಬೇಕೋ ಅದನ್ನೇ ಹೇಳ್ತಾ ಇದೆ ಶಾಸ್ತ್ರ. ಇವನು ಇದಕ್ಕಾಗಿ ಬಂದಿದ್ದಾನೆ ಅಂತ ಇಟ್ಟುಕೊಂಡು ಹೇಳ್ತಾ ಇದೆ ಅಷ್ಟೆ. ಹೌದ್ ತಾನೆ? ಅದನ್ನೇನು ವಿಚಾರ ಅವರು ನಿಜವಾಗಿ ಇದೆಯೇ ಇಲ್ವೇ ಅಂತ ವಿಚಾರ ಮಾಡ್ತಾ ಇಲ್ಲ. ಉದಾಹರಣೆ ಬೇಕಾದಷ್ಟು ಕೊಡ್ಬೋದು. ಒಬ್ಬ ಹೋದ, ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಅದು ಇಂಟರ್ವ್ಯೂ ಇತ್ತು, ಅಡ್ಮಿಷನ್ಗೆ ಹೋದ. ಅವನೇನು ಮಾಡ್ದ? ಮೆಡಿಕಲ್ಗೆ ಹೋದ, ಅಲ್ಲೆಲ್ಲ ಪರೀಕ್ಷೆ ಮಾಡಿದ್ರು. ನೋಡಪ್ಪ ನೀನು ಮೆಡಿಕಲ್ಗೆ ಹೋಗಬೇಕಾದ್ರೆ ನೋಡಪ್ಪ ಹೀಗೆ ಹೋಗು ಅಂತ ಹೇಳಿದ್ರು. ಮೆಡಿಕಲ್ಗೆ ಹೋಗಬೇಕಾದ್ರೆ ಹೀಗೆ ಹೋಗು ಅಂತ ಅಂದದ್ದನ್ನು ವಿಧಿ ಹೇಳಿದ್ರಲ್ಲ, ಈ ಕಡೆ ಹೋಗು, ಈ ಕ್ಲಾಸ್ಗೆ ಹೋಗು ಅಂತ ಹೇಳಿದ್ರಲ್ಲ, ಅದನ್ನು ಹೇಗೆ ಹೇಳಿದ್ರು? ಇವನು ಈ ವೈದ್ಯಕೀಯ ಒಂದು ವೈದ್ಯಕೀಯ ವೃತ್ತಿಗೆ ಅಥವಾ ವೈದ್ಯವನ್ನು ಓದುವುದಕ್ಕೆ ಇವನು ಬಂದಿದ್ದಾನೆ ಅಂತ ಇಟ್ಟುಕೊಂಡು ಹೇಳಿದ್ರಷ್ಟೇ ಇಲ್ಲಿ ಹೋಗು ಅಂತ. ಆದರೆ ನಿಜವಾಗಿ ಏನಾಗಿದೆ, ಅವನು ಬಯಾಲಜಿ ತಗೊಂಡೇ ಇಲ್ಲ, ಅವನು ತಗೊಂಡಿರೋದು ಮ್ಯಾಥಮೆಟಿಕ್ಸು. ಹಾಗಾಗಿ ಏನಾಯಿತು, ಅವನಿಗೆ ಆ ವಿಧಿ ಅದ್ರ ವಿಚಾರ ಮಾಡೋಕೆ ಹೋಗೋದಿಲ್ಲ ಅವರು. ಅಲ್ಲಿ ಬಂದ ಅವನು, ಏನಪ್ಪ ನೀನು ಮೆಡಿಕಲ್ಗೆ ಹೋಗ್ಬೇಕೇನಪ್ಪ, ಈ ಕಡೆ ಹೋಗಪ್ಪ ಅಂದರು ಅಷ್ಟೇ. ನೀನು ಏನಪ್ಪ ಅವೆಲ್ಲ ಹಾಗೆ ಶಾಸ್ತ್ರ ಏನಪ್ಪ, ನೀನು
ಇದಕ್ಕಾಗಿ ಬಂದಿದೀಯಾ ಯಜೇತ, ಏನು ಸ್ವರ್ಗ ಬೇಕೇನಪ್ಪ, ಹೀಗೆ ಹೋಗುವಷ್ಟು. ಏನಂತ, ಓ ಕರ್ತೃತ್ವ ಇದೆ ಅಂತ ಇಟ್ಕೊಂಡು ಹೇಳಿರ್ತಕ್ಕಂಥ ಮಾತು. ಜೀವನ ಕರ್ತೃತ್ವ ಇದೆಯೋ ಇಲ್ವೋ ಅಂತ ವಿಚಾರ ಮಾಡೋಕೆ ಹೋಗಲಿಲ್ಲ ಅದು ಅಂತ ಹೇಳಿ ನೋಡಿ ಎಂಥ ಪಾಯಿಂಟ್ ಹಾಕ್ಬಿಟ್ಟಿದೆ. ನಚ ಸ್ವ ತಸ್ಮಾತ್ ಅವಿದ್ಯಾಕೃತಂ ಕರ್ತೃತ್ವಂ ಉಪಾದಾಯ ವಿಧಿಶಾಸ್ತ್ರಂ ಪ್ರವರ್ತಿಷ್ಯತೆ. ಆದ್ದರಿಂದ ನೋಡಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಇವೆಲ್ಲ ನೋಡಿ ಹೇಳಿದ್ರೆ ಏನಾಗುತ್ತೆ, ಎಗರ ಬಿದ್ದು ಬಿಡ್ತಾರೆ ಮೀಮಾಂಸಕರು. ತಸ್ಮಾತ್ ಆದ್ದರಿಂದ ಅವಿದ್ಯಾಕೃತಂ ಕರ್ತೃತ್ವಂ ಉಪಾದಾಯ, ಈ ಕರ್ತೃತ್ವ ಏನು ನಾವು ಹಿಂದೆ ಹೇಳಿದ್ವಿ ಉಪಾಧಿಕೃತ ಅಂತ. ಉಪಾಧಿಕೃತ ಅಂತಂದ್ರೆ ಏನು, ಅವಿದ್ಯಾಕೃತ ಅಂತ. ಹಾಗೆ ಅವಿದ್ಯೆಯಿಂದ ಉಂಟು ಮಾಡಲ್ಪಟ್ಟಿರತಕ್ಕಂತಹ ಈ ಕರ್ತೃತ್ವವನ್ನು ಇಟ್ಟುಕೊಂಡು ವಿಧಿಶಾಸ್ತ್ರ ಹೇಳ್ತಾ ಇದೆಯಪ್ಪ. ವಿಧಿಶಾಸ್ತ್ರ ಹೀಗೆ ಮಾಡು ಅಂತ ಹೇಳ್ತಾ ಇರೋದು ಹೇಗೆ, ನಿನ್ನ ಇಟ್ಕೊಂಡ್ಬಿಟ್ಟಿದೆ ನೀನು ಕರ್ತೃ ಅಂತಂತ. ಆ ಕರ್ತೃತ್ವ ಹೇಳೋದು ಅದು ಅವಿದ್ಯಾ ಪ್ರತಿಪಸ್ಥಾಪಿತ, ಅದನ್ನ ಇಟ್ಕೊಂಡು ಹೇಳ್ತಾ ಇದೆ ಅಷ್ಟೆ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಅದಕ್ಕೆ ಮುಂಡಕದಲ್ಲಿ ಎಂಥ ಮಾತು ಸ್ವಾಮಿ, ತತ್ರಾಪರ, ಎಲ್ಲ ಪರಾವಿದ್ಯೆ. ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣ ನಿರುಕ್ತಂ ಛಂದೋ ಜ್ಯೋತಿಷಮಿತಿ ಅಥ ಪರ ಅಂತ ಹೇಳಿ ಪರಾವಿದ್ಯೆ ಹೇಳ್ತಾರೆ. ಹಾಗೆ ಇದು ಏನು, ನಿನ್ನ ಸ್ವಾಭಾವಿಕವಾಗಿ ಇರ್ತಕ್ಕಂಥ ಒಂದು ಕರ್ತೃತ್ವ ಇದೆ, ಅವಿದ್ಯಾ ಪ್ರತಿಸ್ಥಾಪಿತವಾಗಿರ್ತಕ್ಕಂಥ ಕರ್ತೃತ್ವ, ಅದನ್ನು ಇಟ್ಟುಕೊಂಡು ಈ ವಿಧಿಶಾಸ್ತ್ರ ಎಲ್ಲ ಹೇಳ್ತಾ ಇದೆ. ತತ್ತು ಸಮನ್ವಯಾತ್, ಅದ್ಭುತವಾದ ಸೂತ್ರ, 4ನೇ ಸೂತ್ರ ಸಮನ್ವಯಾಧಿಕರಣದಲ್ಲಿ, ಅಲ್ಲಿ ಆಚಾರ್ಯ ಪ್ರತಿಪಾದನೆ ಮಾಡಿದ್ದಾರೆ ಅಲ್ವಾ. ಹಿಂದೆ ಇದನ್ನು ಹೇಳಿದ್ದ ಪೂರ್ವಪಕ್ಷಿ, ಅಲ್ಲೂ ಏನು ಸ್ವಾಮಿ, ಎಲ್ಲಾದರೂ ಕೂಡ ವೇದಗಳಲ್ಲಿ ವಿಧಿಯನ್ನ ಹೇಳದೇ ಇರತಕ್ಕಂಥ ವಾಕ್ಯಗಳು ಎಲ್ಲಾದರೂ ಇದೆಯಾ ತೋರಿಸಿ ಅಂತ ಹೇಳಿದ್ದ. ತೋರಿಸಿದ್ರು, ನೋಡಯ್ಯ ಸೋರೋದಿ ತಂತಿದೆಯಲ್ಲಯ್ಯ ಅಂತಂತ. ಏನಂದ, ಅವನು ಒತ್ತನು. ಅಯ್ಯಯ್ಯ ಸ್ವಾಮಿ ನಿಮಗೆ ಗೊತ್ತಿಲ್ಲ, ಅವನು ಒತ್ತನು ಅಂತ ಅನ್ನೋದು ವಿಧಿವಾಕ್ಯವೇ. ಅದೇಗಪ್ಪ ಅದು, ನೋಡಿ ಸ್ವಾಮಿ ಏನದು, ಪೂರ್ಣ ವಾಕ್ಯ ಓದಿ ನೀವು. ಸೋರೋದಿ ಜದರೋದಿ ತದ್ ರುದ್ರಸ್ಯ ರುದ್ರತ್ವಂ ತಸ್ಮಾತ್ ಬರ್ಹಿಷಿ ರಜತಂ ನ ದೇಯಂ. ವಿಧಿ ಇದೆಯಲ್ಲ, ರಜತಂ ನ ದೇಯಂ, ಬೆಳ್ಳಿಯನ್ನು ದಾನವಾಗಿ ಕೊಡಕೂಡದು. ಎಲ್ಲಿ, ಯಜ್ಞಯಾಗಗಳಲ್ಲಿ. ಅದಕ್ಕೆ ಕಾರಣ ಹೇಳಿದ್ದಾರೆ. ಯಾಕೆ, ಅವ ಸೋರೋದಿ, ಅದು ಕಾರಣ. ಅವನು ಹತ್ತನು, ಅವೆಲ್ಲ ಯಾಕೆ ಹತ್ತ ಅವೆಲ್ಲ ಗೊತ್ತಿಲ್ಲ. ಅವನದ್ದು ಹತ್ತಿರದ್ದು ಏನಾಯಿತು, ಆ ಕಣ್ಣಲ್ಲಿ ನೀರು ಬಂತು, ಆ ನೀರು ಏನಾಗೋಯ್ತು, ಕೆಳಕ್ಕೆ ಬಿತ್ತು, ರುದ್ರನ ಕಣ್ಣೀರು ಅದು ಬೆಳ್ಳಿಯಾಗೋಯ್ತು. ಹೀಗೆ ರಜತಸ್ಯ ಪತಿತಾಶ್ರುರೂಪತ್ವಾತ್, ಅಲ್ಲಿ ಬರೀತಾರೆ ಸಾಯನ ಭಾಷ್ಯ, ರಜತಸ್ಯ ಪತಿತಾಶ್ರುರೂಪತ್ವಾತ್ ಬರ್ಹಿಷಿ ರಜತಂ ನ ದೇಯಂ. ನಾವೇನೋ ದೊಡ್ಡ ಇದು ಮಾಡ್ಕೊಂಡು ಯಾಗ ಮಾಡಕ್ಕೆ ಹೋಗಿ ಎಲ್ಲಿ ಬೆಳ್ಳಿ ದಾನ ಮಾಡಿದ್ರೆ ಏನೋ ದೊಡ್ಡ ಅಸ್ಥಿ ಅಂದ್ಕೊಂಡ್ಬಿಡುತ್ತೆ. ಬೆಳ್ಳಿಯನ್ನು ದಾನ ಮಾಡಬಾರದು. ಯಾಕೆ, ರಜತಸ್ಯ ಪತಿತಾಶ್ರುರೂಪತ್ವಾತ್, ಬಿದ್ದ ಕಣ್ಣೀರಿನ ರೂಪ ಅದು ಅಷ್ಟೇ. ಇರಲಿ, ಹಾಗೆ ವಿಧಿ ಅದನ್ನು ಇಟ್ಟುಕೊಂಡು ಹೇಳ್ತಾ ಇದೆಯಪ್ಪ ಅಂಥೇಳಿ. ತಸ್ಮಾತ್ ಅವಿದ್ಯಾಕೃತಂ ಕರ್ತೃತ್ವ ಉಪಾದಾಯ ವಿಧಿಶಾಸ್ತ್ರಂ ಪ್ರವರ್ತಿಸಿದೆ. ಕರ್ತ ವಿಜ್ಞಾನಾತ್ಮ ಪುರುಷ ಇತ್ಯೇವಂ ಜಾತ್ಯೇಕಮೇವ ಶಾಸ್ತ್ರಂ ಅನುವಾದರೂಪತ್ವಾತ್ ಯಥಾ ಪ್ರಾಪ್ತಮೇವ ಅವಿದ್ಯಾಕೃತಂ ಕರ್ತೃತ್ವಂ ಅನುವದಿಷ್ಯತಿ. ನೋಡಿ ಇಲ್ಲಿ ಕರ್ತ ವಿಜ್ಞಾನಾತ್ಮ ಪುರುಷ, ಈ ಒಂದು ವಿಜ್ಞಾನ, ಈ ಪುರುಷ ಇದ್ದಾನಲ್ಲ ಇವನು ಕರ್ತೃ ವಿಜ್ಞಾನಾತ್ಮ ಅಂತ ಹೇಳಿ ಈ ಒಂದು ರೀತಿಯನ್ನು ಶ್ರುತಿ ವಾಕ್ಯಗಳೂ ಕೂಡ ಏನಾಗಿದೆ, ಅನುವಾದ ರೂಪತ್ವ. ಇದು ಕೇವಲ ಅನುವಾದ ಅಷ್ಟೇ, ಯಥಾಸ್ಥಿತಿ ಅಲ್ಲ. ಏನನ್ನು ಅನುವಾದ ಮಾಡ್ತಾ ಇದೆ ಅಂದರೆ, ಅವನು ಅವಿದ್ಯೆ ಎಂಬ ಉಪಾಧಿಯಿಂದ ಕೂಡಿದವನಾಗಿದ್ದಾನೆ ಎಂಬುದನ್ನು ಅನುವಾದ ಮಾಡಿಕೊಂಡು ಅವನಿಗೆ ಕರ್ತೃತ್ವವನ್ನು ಹೇಳಿ ಅದಕ್ಕೋಸ್ಕರ ವಿಧಿಯನ್ನು ಹೇಳುತ್ತಾ ಇದ್ದಾರೆ ಅಷ್ಟೇ. ಮತ್ತು ಏತೇನ ವಿಹಾರೋಪಾದಾನೇ ಪರಿಹೃತೆ. ಏತೇನ, ನೋಡಪ್ಪ ಇಷ್ಟು ಹೇಳಿದ್ವಲ್ಲ ನಾವು, ಇದರಿಂದ ಇದ್ಯಾವುದಕ್ಕೆ ಹೇಳಿದ್ವಿ ನಾವು, ಮೊಟ್ಟ ಮೊದಲನೇ ಸೂತ್ರ ಓಂ ಕರ್ತಾಶಾಸ್ತ್ರಾರ್ಥವತ್ವಾತ್ ಅಂತ ನೀನು ಹೇಳಿದ್ಯಲ್ಲ ಪೂರ್ವಪಕ್ಷ, ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದೇವೆ ನಾವು.
ಇದು ಅದಕ್ಕೆ ಉತ್ತರವಾಗಿ ಹೇಳಿದ್ದರೂ ಕೂಡ ಏನಾಯಿತು ಇಲ್ಲಿ ವಿಹಾರೋಪದಾನೆ ಪರಿಹೃತೆ ವಿಹಾರೋಪದಾನೆ ವಿಹಾರಶ್ಚ ಉಪಾದಾನಂಚ ವಿಹಾರೋಪಾದಾನೆ ಅಂದ್ರೇನು ವಿಹಾರ ಉಪಾದಾನ ವಿಹಾರ ಉಪಾದಾನ ಅಂತ ಅರ್ಥವಲ್ಲ ಇಲ್ಲಿ ವಿಹಾರ ಉಪಾದಾನ ಅಂದರೆ ವಿಹಾರ ಉಪಾದಾನ ಎಂಬ ಎರಡು ಸೂತ್ರಗಳು ಅಂತ ಅರ್ಥ ಏನದು ನೋಡಿ ಅದಕ್ಕೆ ಸೂತ್ರ ಬರಬೇಕು ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಆಮೇಲೆ ಓಂ ವಿಹಾರೋಪದೇಶಾತ್ ಇದು ವಿಹಾರ ಆಮೇಲಿಂದ ಮುಂದಿನ ಸೂತ್ರ ಉಪಾದಾನಾತ್ ಉಪಾದಾನ ಇದೇನು ವಿಹಾರೋಪದಾನೆ ಅಂತಂದ್ರೆ ವಿಹಾರೋಪದೇಶಾತ್ ಓಂ ಉಪಾದಾನಾತ್ ಇತಿ ದ್ವೇ ಸೂತ್ರೇ ಅಪಿ ಪರಿಹೃತೆ ದ್ವೇ ಸೂತ್ರೇ ಈ ಎರಡು ಸೂತ್ರ ಅಂತ ಅರ್ಥ ವಿಹಾರೋಪದಾನ ಪರಿಹೃತೆ ಅದಕ್ಕೂ ಕೂಡ ಉತ್ತರವನ್ನು ಹೇಳಿದಂತಾಯಿತು ಅದೇ ಯಾಕೆ ಹೇಳಿದೆ ತಯೋರಪಿ ಅನುವಾದ ರೂಪತ್ವ ಅದೂ ಕೂಡ ಅನುವಾದವೇ ಆಗಿದೆ ಯಾವುದರ ಅನುವಾದ ಜೀವ ಅವಿದ್ಯೆಯಿಂದ ಕೂಡಿದ ಕರ್ತೃವಾಗಿದ್ದಾನೆ ಎಂಬುದನ್ನು ಇಟ್ಕೊಂಡು ಅದಕ್ಕೋಸ್ಕರ ಈ ವಿಹಾರ ಮತ್ತೆ ಉಪಾದಾನ ಹೇಳಿದ್ದಾರಷ್ಟೆ ವಿಧಿ ಅಲ್ಲೂ ಕೂಡ ಮತ್ತು ಇಲ್ಲೊಂದು ಸಣ್ಣ ಒಂದು ಆಕ್ಷೇಪ ಹಾಕಿದವನು ನೋಡಿ ಸ್ವಾಮಿ ನಾನು ಸಂಧ್ಯೆ ಸ್ಥಾನೆ ಪ್ರಸುಪ್ತೇಷು ಕರಣೇಶು ಸ್ವೇ ಶರೀರೆ ಯಥಾ ಕಾಮಂ ಪರಿವರ್ತತೆ ಇತಿ ವಿಹಾರ ಉಪದಿಶ್ಯಮಾನಃ ಕೇವಲಸ್ಯ ಆತ್ಮನಃ ಕರ್ತೃತ್ವಂ ಆವಹತಿ ನೋಡಿ ಸ್ವಾಮಿ ನೀವು ಕರ್ತೃತ್ವ ನಾವು ನೋಡಿ ಈ ಎರಡು ಸೂತ್ರಗಳಿಂದಲೂ ಕೂಡ ದಿನಾಚರಣೆ ಮಾಡಿದ್ದೇವೆ ಅಂತ ಹೇಳಿದ್ರಲ್ಲ ಬೃಹದಾರಣ್ಯಕದಲ್ಲಿ ಏನು ಸ್ವಾಮಿ ಹೇಳ್ತಾ ಇದೆ ಸಂಧ್ಯೆ ಸ್ಥಾನೆ ಪ್ರಸುಪ್ತೇಷು ಕರಣೇಶು ಅಂತೇಳಿ ಸಂಧ್ಯೆ ಸ್ಥಾನೆ ಅಂತಂದ್ರೆ ಏನು ಸಂಧ್ಯೆ ಸ್ಥಾನ ಅಂತಂದ್ರೆ ಯಾವಾಗ ಇವನು ನಿದ್ರೆಯನ್ನು ಮಾಡುತ್ತಿದ್ದಾನೆಯೋ ಅಂದರೆ ಎರಡೂ ಕೂಡ ದರ್ಶನಾವಸ್ಥೆಗಳು ಯಾವುದು ಜಾಗೃತ್ತು ಮತ್ತು ಸ್ವಪ್ನ ದರ್ಶನಾವಸ್ಥೆ ಮತ್ತು ಸುಷುಪ್ತಿ ಏನು ಅದರ್ಶನಾವಸ್ಥೆ ಇದನ್ನು ವಿಸ್ತಾರವಾಗಿ ನಾವು ಮಾಂಡೂಕ್ಯದಲ್ಲಿ ಓದಿದ್ದೇವೆ ಇದು ಸಂಧ್ಯಾಕಾಲ ಅಂದ್ರೆ ಏನು ಈ ಒಂದು ದರ್ಶನಾವಸ್ಥೆಯಿಂದ ಅದರ್ಶನಾವಸ್ಥೆಗೆ ಹೋಗತಕ್ಕಂಥ ಕಾಲದಲ್ಲಿ ಯಾವುದು ಆ ಸುಷುಪ್ತಿಯ ಕಾಲದಲ್ಲಿ ಏನಾಗಿರುತ್ತೆ ಆವಾಗ ನೀವು ಹೇಳಿದ್ರಿ ಏನು ಅವಿದ್ಯೆ ಪ್ರತಿಪಸ್ಥಾಪಿತವಾಗಿದೆ ಯಾವುದು ಕಣ್ರಿ ಕರಣಗಳು ಅವನು ಕರಣಗಳ ನಿಜವಾಗಿಯೂ ಕೂಡ ಕರ್ತೃತ್ವ ಅಂತಕ್ಕಂಥದ್ದು ಯಾರು ಮಾಡ್ತಕ್ಕಂಥದ್ದು ಆ ಕರಣಗಳು ಸ್ವಾಮಿ ಅಂತ ಹೇಳಿದ್ರಲ್ಲ ಕರಣಗಳು ಅಂತ ಹೇಳಿದ್ರಲ್ಲ ಈಗ ನೋಡಿ ಉದಾಹರಣೆ ಕರಣಗಳು ಮಾಡ್ತಾ ಇದೆ ಅಂತ ಹೇಳಿದ್ರೆ ಸರಿ ಅದು ಎಲ್ಲಿಗೆ ಸರೋಯಿತು ಜಾಗೃತ ಸ್ವಪ್ನಕ್ಕೆ ಸರೋಯಿತು ಆದರೆ ಸ್ವಾಮಿ ನಿದ್ರಾ ಸ್ಥಿತಿಯಲ್ಲಿ ಸುಷುಪ್ತಿಯಲ್ಲಿ ಕಾರಣವೇ ಇಲ್ಲ ಹೌದ್ ತಾನೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಸಂಧ್ಯಾ ಪ್ರಸುಪ್ತೇಷು ಕರಣೇಶು ಎಲ್ಲ ಕರಣಗಳು ಕೂಡ ಶಾಂತವಾಗಿ ಬಿಟ್ಟಿವೆ ಆಗ ಆ ಸ್ಥಿತಿಯಲ್ಲಿ ಏನು ಹೇಳ್ತಾ ಇದೆ ಶ್ರುತಿ ಸ್ವೇ ಶರೀರೆ ಯಥಾ ಕಾಮಂ ಪರಿವರ್ತತೆ ಅಂತ ತನ್ನ ಶರೀರದಲ್ಲಿ ಅವನ ಕಾಮಕ್ಕೆ ಅನುಗುಣವಾಗಿ ಇವನು ಪರಿಣಾಮವನ್ನು ಹೊಂದುತ್ತಾನೆ ಅಂತಿದೆ ಹೀಗೆಲ್ಲ ಪರಿಣಾಮ ಹೊಂದಬೇಕಾದ್ರೆ ಕಾಮಕ್ಕೆ ಪರಿಣಾಮ ಹೊಂದಬೇಕಾದ್ರೆ ಕರ್ತೃತ್ವ ಇದ್ದಾರಾಗತ್ತಾ ಕರ್ತೃತ್ವ ಇದ್ದೇ ಇರಬೇಕು ಯಾರು ಪರಿಣಾಮ ಹೊಂದೋರು ಇವನಿಗೆ ತಾನೇ ಹೇಳಿರ್ತಕ್ಕಂಥದ್ದು ಯಾರು ಆ ಸುಪ್ತ ಪುರುಷ ಅವನಿಗೆ ಅವನ ಕರ್ತೃತ್ವ ಇದೆ ಅಂತ ಆಯಿತು ಯಥಾ ಕಾಮ ಪರಿವರ್ತತೆ ಅಂದಾಗ ಅವಾಗ ಏನಾಗಿ ಕರಣ ಆಯ್ತಾ ಸ್ವಾಮಿ ಯಾವ ಕರಣವೂ ಇರಲಿಲ್ವಲ್ಲ ಕೇವಲವಾದ ಆತ್ಮ ಅವನು ಹೌದ್ ತಾನೆ ಸುಷುಪ್ತಿಯಲ್ಲಿ ಅಲ್ಲಿಗೆ ಕೇವಲನಾದ ಆತ್ಮನಿಗೂ ಕೂಡ ಕರ್ತೃತ್ವವನ್ನು ಹೇಳಿರುವುದರಿಂದ ಈ ಕರ್ತೃತ್ವ ಏನಾಯಿತು ಅವನಿಗೆ ಸ್ವಾಭಾವಿಕ ಅಂತ ಹೋಯಿತು ಒಂದು ವೇಳೆ ಆಗಂತುಕ ಅಂತ ಆಗಿದ್ದಿದ್ದರೆ ಕರಣಗಳ ಒಂದು ಉಪಸ್ಥಿತಿಯಿಂದ ಬಂದಿತ್ತು ಕರ್ತೃತ್ವ ಕರಣಗಳು ಹೋಯ್ತು ಹೋಗಬೇಕಾಗಿತ್ತು ನೋಡಿ ಸುಷುಪ್ತಿಯಲ್ಲಿ ಕರಣ ಹೋಯ್ತು ಹೋಗಲಿಲ್ಲ ಇದೆ ಆದ್ದರಿಂದ ಏನಾಯಿತು ಇದು ಸ್ವಾಭಾವಿಕ ಸ್ವಾಮಿ ನೀವು ಹೇಳಿದ ಸರಿ ಇಲ್ಲ ಅಂದ್ಬಿಟ್ಟ ಅದಕ್ಕೆ ಹೇಳ್ತಾ ಇದ್ದಾರೆ ಇತಿ ಕರಣೇಶು ಇತಿ ವಿಹಾರ ಉಪದಿಶ್ಯಮಾನ ಕೇವಲ ಆತ್ಮನ
ನೋಡಿ, ಹೀಗೆ ಈ ವಿಹಾರವನ್ನು ಹೇಳಿರ್ತಕ್ಕಂಥದ್ದು ಏನು, ಇಲ್ಲಿಂದ ಅಲ್ಲಿಗೆ ಹೋಗುವಾಗ ವಿಹಾರ ಯಾವುದು, ದರ್ಶನಾವಸ್ಥೆಯಿಂದ ಅದರ್ಶನಾವಸ್ಥೆಗೆ. ಅಲ್ಲಿ ಹೇಳಿದ್ದಾರಲ್ಲ ಈ ವಿಹಾರ ಅವೆಲ್ಲ ಹೇಳಿರ್ತಕ್ಕಂಥ ಕರ್ತೃತ್ವ ಇಲ್ಲದೆ ಆಗತ್ತಾ? ಕರ್ತೃತ್ವ ಇಟ್ಕೊಂಡೇ ಇರಬೇಕಲ್ಲ ಅಂತಂದ್ರೆ ಅದಕ್ಕೆ ನೋಡಿ ಕರ್ತೃತ್ವ ಅತ್ರೋಚ್ಯತೆ, ಇದಕ್ಕೆ ನಾವು ಹೇಳ್ತೇವೆ. ಇಲ್ಲಿ ಇನ್ನೊಂದು ಇದೆ ನೋಡಿ, ತಥಾ ಉಪಾದಾನೇಪಿ, ಇದು ವಿಹಾರೋಪದೇಶ ಆಯ್ತಾಯ್ತು. ವಿಹಾರ ಇಲ್ಲಿಂದ ಸಂಧ್ಯಾಕಾಲದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ವಿಹಾರ ಮಾಡ್ತಾರೆ. ಇನ್ನು ಉಪಾದಾನೇಪಿ ಅಂದರೆ ಉಪಾದಾನಾತ್ ಅಂತ ಸೂತ್ರ ಇದೆಯಲ್ಲ, ಅವನು ಗ್ರಹಿಸುತ್ತಾ ತೆಗೆದುಕೊಳ್ಳುತ್ತಾನೆ. ಏನು ತೆಗೆದುಕೊಳ್ತಾನೆ? ಕರಣಗಳನ್ನು ತೆಗೆದುಕೊಳ್ಳುತ್ತಾನೆ. ಕರಣಗಳನ್ನು ತೆಗೆದುಕೊಂಡು ಆವಾಗ ಅವನು ಕರ್ತೃತ್ವ ಅಂತ ಬರುತ್ತೆ, ಕಾರಣಗಳನ್ನು ತೆಗೆದುಕೊಂಡಾಗ ಅಷ್ಟೆ ಅಂಥೇಳಿ ಆ ಉಪಾದಾನ ಅನಿಸೋದು ಅಲ್ಲಿ. ಅದಕ್ಕೆ ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ ಇತಿ ಕರಣೇಶು ಕರ್ಮಕರಣ ವಿಭಕ್ತಿ ಶ್ರೂಯಮಾಣೆ ಕೇವಲ ಆತ್ಮನಃ ಕರ್ತೃತ್ವ ಗಮಯತಃ ಇತಿ. ನೋಡಿ, ಅಲ್ಲೂ ಕೂಡ ಏನಾಗಿದೆ, ಉಪಾದಾನೇಪಿ, ಇವನು ಉಪಾದಾನ ಅಂದ್ರೆ ಏನು, ಕರಣಗಳನ್ನು ಸ್ವೀಕರಿಸುವುದರಿಂದ, ಕರಣಗಳನ್ನು ಬಯಸುವುದರಿಂದ. ಏನು ಬಯಸ್ತಾನೆ ಅಂದರೆ ತದೇಶಾಂ ಪ್ರಾಣಾನಾಂ, ಈ ಪ್ರಾಣಗಳಿಗೆ ವಿಜ್ಞಾನೇನ ವಿಜ್ಞಾನಂ ಆದಾಯ. ವಿಜ್ಞಾನೇನ ಅಂದರೆ ವಿಜ್ಞಾನದಿಂದ. ಅಂದ್ರೆ ಏನು ವಿಜ್ಞಾನದಿಂದ? ಅಂದರೆ ವಿಜ್ಞಾನದಿಂದ ಅಂದರೆ ಬುದ್ಧಿಯಿಂದ. ಅಂದ್ರೇನು? ಬುದ್ಧಿ ಎಂಬ ಕರಣದಿಂದ. ಮತ್ತೆ ವಿಜ್ಞಾನಮಾದಾಯ, ವಿಜ್ಞಾನ ಎಲ್ಲ ಅರಿವನ್ನು ಕೂಡ ಗ್ರಹಿಸ್ತಾನೆ. ಆ ಬುದ್ಧಿಯಿಂದ ಎಲ್ಲ ಅರಿವನ್ನು ಗ್ರಹಿಸ್ತಾನೆ. ಹೀಗೆ ಅವನಿಗೆ, ಯಾರು ಸುಷುಪ್ತಿಯಲ್ಲಿ ಕೇವಲನಾಗಿದ್ದ ಕೇವಲಾತ್ಮ, ಅವನಿಗೆ ಇಂದ ಮತ್ತೆ ಅನುಭವಿಸ್ತಾನೆ. ಕರ್ತೃತ್ವ ಮತ್ತೆ ಕರಣ ಎರಡು, ಕರಣ ಎರಡೂ ಕೂಡ, ಕರ್ಮ ಎರಡೂ ಕೂಡ ಹೇಳಿದ್ರಲ್ಲ ಅಲ್ಲಿ. ಇವೆ ಕರ್ಣ ವಿಭಕ್ತಿ ಅಂದರೆ ಕರ್ಮ ಅಂತಂದ್ರೆ ಏನು, ದ್ವಿತೀಯ ವಿಭಕ್ತಿ. ಕರಣ ಅಂತಂದ್ರೆ ಏನು, ತೃತೀಯ ವಿಭಕ್ತಿ. ಹೌದಾನೆ? ಕರ್ಮ ಅನ್ನು ದ್ವಿತೀಯ ವಿಭಕ್ತಿ, ಕರಣ ಇಂದ ತೃತೀಯ ವಿಭಕ್ತಿ. ಎಲ್ಲಿ ತೃತೀಯ? ವಿಜ್ಞಾನೇನ ತೃತೀಯ ವಿಭಕ್ತಿ, ವಿಜ್ಞಾನಂ ದ್ವಿತೀಯ ವಿಭಕ್ತಿ. ವಿಜ್ಞಾನಂ ಅಂತನೋ ಪ್ರಥಮ ವಿಭಕ್ತಿನಾಗುತ್ತೆ. ನಪುಂಸಕಲಿಂಗದಲ್ಲಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಎರಡು ಒಂದೇ ರೂಪ. ಇಲ್ಲಿ ದ್ವಿತೀಯ ವಿಭಕ್ತಿ ತಗೊಳ್ಬೇಕಿಲ್ಲಿ. ಇರಲಿ, ಗಮನಿತ ಹತ್ರ ಇಲ್ಲಿಗೆ ಹೇಳ್ತೇವೆ. ಇದು ಉತ್ತರ ಹೇಳಬೇಕಿವ. ಏನು ಹೇಳ್ತಾರೆ ನೋಡಪ್ಪ, ನೀ ಹೇಳಿದೆ ಸರಿ, ಆದರೆ ನ ತಾವತ್ ಸಂಧ್ಯೆ ಸ್ಥಾನೆ ಅತ್ಯಂತಂ ಆತ್ಮನಃ ಕಾರಣ ವಿರಮಣಂ ಅಸ್ತಿ. ನೋಡಪ್ಪ, ನೀ ತಪ್ಪು ತಿಳ್ಕೊಂಡಿದೀಯ. ಮೊಟ್ಟ ಮೊದಲಿಗೆ ಸಂಧ್ಯೆ ಸ್ಥಾನೆ, ಆ ಸಂಧ್ಯಾ ಕಾಲದಲ್ಲಿ, ಎಲ್ಲಿ ಆ ಸುಷುಪ್ತಿಯ ಕಾಲದ ಅದರ್ಶನಾವಸ್ಥೆಗೆ ಹೋಗಿದ್ದಾನಲ್ಲ, ಅಲ್ಲಿ ಏನು ಈ ಆತ್ಮ ಇದ್ದಾನಲ್ಲ ಜೀವ, ಅವನಿಗೆ ಅತ್ಯಂತವಾಗಿ ಕರಣಗಳಿಂದ ಬಿಡುಗಡೆಯನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದು ಇಲ್ಲ. ಅಯ್ಯಯ್ಯೋ, ಇದೇನು ಸ್ವಾಮಿ ಇದು ಹೀಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ನೋಡಿ, ಇಲ್ಲಿ ಕರಣಗಳಿಗೆ ಆ ಬಿಡುಗಡೆ ಅಂತಕ್ಕಂಥದ್ದು ಇಲ್ಲ. ಯಾಕೆ ಅಂತಂದ್ರೆ ಸಧಿ ಸ್ವಪ್ನೋ ಭೂತ್ವಾ ಇಮಂ ಲೋಕಮತಿಕ್ರಾಮತಿ. ಅಂದ್ರೆ ಅಲ್ಲಿ ಆ ಸ್ವಪ್ನವನ್ನ ಕಾಣುವಾಗ ಇವನೇನು ಮಾಡ್ತಾ ಇದ್ದಾನೆ? ಸಧಿ ಸ್ವಪ್ನೋ ಭೂತ್ವ. ಸಧೀಹಿ ಅಂತಂದ್ರೆ ಏನು ಅಂದ್ರೆ ಧೀ ಸಹಿತಂ ಇತ್ಯರ್ಥ. ಅಂದ್ರೆ ಅದನ್ನು ಬುದ್ಧಿ ಅಂದ್ರೆ ಏನಾಗಿರುತ್ತೆ? ಇವಾಗ ಬುದ್ಧಿ ಅಂತಂದ್ರೆ ಏನು? ಬುದ್ಧಿ ಅಂದ್ರೆ ಒಂದೇ, ಮನಸ್ಸು ಅಂದ್ರೆ ಒಂದೇ, ಚಿತ್ತ ಅಂತಂದ್ರೆ ಒಂದೇ. ಇವು ನಮಗೆ ಗೊತ್ತಲ್ಲ ಇದು. ಇಲ್ಲಿ ಏನಾಗಿರುತ್ತೆ? ಬುದ್ಧಿ, ಮನಸ್ಸು. ಹಾಗಾಗಿ ನೀವು ಈ ಒಂದು ಸ್ವಪ್ನವನ್ನು ಕಾಣುವಾಗ ಏನಾಗಿರುತ್ತೆ? ಎಲ್ಲ ಇಂದ್ರಿಯಗಳು ಕೂಡ, ಕರಣಗಳು ಕೂಡ ಕೆಲಸ ಮಾಡ್ತಾ ಇಲ್ಲ. ಯಾಕೆ? ಏನು ಕೆಲಸ ಮಾಡ್ತಾ ಇಲ್ಲ. ಕರಣಗಳಲ್ಲಿ ಏನಾಗುತ್ತೆ? ನಿದ್ರಿಸಿ ಬಿಟ್ಟಿವೆ. ಆ ನಿದ್ರಾ ಕಾಲ ಏನಂತೆ? ಸ್ವಪ್ನ ಕಾಣ್ತಾನೆ. ಸ್ವಪ್ನ ಏನು ಇಲ್ವಲ್ಲ ಸ್ವಾಮಿ, ಕರ್ತೃತ್ವ ಬಂದು ಏನು ಇಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಕರಣಗಳು ಕೂಡ ಉಪಶಾಂತವಾಗಿದ್ದರೂ ಏನಿದೆ ಅಲ್ಲಿ ಬುದ್ಧಿ ಸಧೀಹಿ. ಬುದ್ಧಿ ಅಂದ್ರೆ ಏನು? ಮನಸ್ಸು ಅಂತಕ್ಕಂಥದ್ದು ಜಾಗೃತವಾಗಿರುತ್ತೆ. ಹೌದಾನೆ? ಮನ ಏವಾಸ್ಮಿನ್ ಪುರುಷೇ ಜಾಗೃತಿ. ಪ್ರಶ್ನೋಪನಿಷತ್ತು.
ಈ ಒಂದು ಪುರುಷನಲ್ಲಿ, ಯಾರಲ್ಲಿ ಸುಪ್ತ ಪುರುಷನಲ್ಲಿ ಇದ್ದ ಮಲ್ಕೊಂಡಿರ್ತಾನಲ್ಲ, ಅವನಲ್ಲಿ ಏನಾಗಿದೆ, ಕರುಣಗಳು ಯಾವುದು ಕೆಲಸ ಮಾಡ್ತಾ ಇಲ್ಲ, ಕೈ ಕೆಲಸ ಮಾಡ್ತಾ ಇಲ್ಲ, ಕಾಲು ಕೆಲಸ ಮಾಡ್ತಾ ಇಲ್ಲ, ಕಣ್ಣು ಕೆಲಸ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಹೌದ್ ತಾನೆ? ಏನು ಮಾಡದೆ ಇದ್ರೂ ಕೂಡ, ಯಾವ ಇಲ್ಲದೆ ಇದ್ರೂ ಕೂಡ ಏನಿರುತ್ತೆ, ಅವನಿಗೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಸಧೀಹಿ, ಧೀ ಸಹಿತ ಮನಸ್ಸಿರುತ್ತೆ. ಅದಿರೋದ್ರಿಂದಲೇ ಅವನು ಅಲ್ಲಿಯೂ ಕೂಡ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ಹೋಗ್ತಾನೆ. ಆದರೆ ಇನ್ನೊಂದು ಕಡೆ ಸುಷುಪ್ತಿ ಅಂತ ಹೇಳಿದಾಗ ಅಲ್ಲಿ ಅದೂ ಇಲ್ಲ ಅಂತ ಹೇಳಿದರೂ ಕೂಡ, ಅದು ಯಾತಕದು, ಅಲ್ಲಿಯೂ ಕೂಡ ಏನಿರುತ್ತೆ, ಅವಿದ್ಯೆ ಅಂತಕ್ಕಂಥದ್ದು ಅಲ್ಲೂ ಇರುತ್ತೆ. ಎಲ್ಲಿ ಯಾವ ಕಾರಣವೂ ಇಲ್ಲ, ಅಲ್ಲಿ ಏನೂ ಇಲ್ಲ. ಆದರೂ ಕೂಡ ಅವಿದ್ಯೆ ಅಂತಕ್ಕಂಥ ಯಾತಕ್ಕೆ, ಏನು ಗಮಕ, ಏನು ಏನು ಸ್ವಾಮಿ ಪ್ರಮಾಣ, ಏನು ಅಲ್ಲ ವಿದ್ಯೆ ಇರುತ್ತೆ ಅಂತ ಅನ್ನೋದಕ್ಕೆ ಏನು ಪ್ರಮಾಣ ಗೊತ್ತೇನಪ್ಪ? ಏನಿಲ್ಲ. ನಿದ್ರೆಗಿಂತ ಮುಂಚೆ ಅವನು ಯಾವ ಅವಿದ್ಯಾಪೂರ್ವಕವಾಗಿ ಕೆಲಸವನ್ನು ಮಾಡ್ತಾ ಇದ್ದನೋ, ಅದೇ ಅವಿದ್ಯಾಪೂರ್ವಕವಾದ ಕೆಲಸವನ್ನ ನಿದ್ರೆಯಿಂದ ಎಚ್ಚೆತ್ತ ಮೇಲೂ ಕೂಡ ಮುಂದುವರೆಸುತ್ತಾನೆ. ಅವನು ಮುಂದುವರಿಸ್ತಾನೆ. ಅಲ್ಲಿ ಏನಾಯ್ತು, ಆ ವಿದ್ಯೆ ಇತ್ತು, ಅಲ್ಲಿ ಸುಪ್ತವಾಗಿತ್ತು, ಎಚ್ಚೆತ್ತ ಬಂತು ಅಷ್ಟೆ. ಹೀಗೆ ನೋಡಪ್ಪ, ಎಲ್ಲಿಯೂ ಕೂಡ ಕೇವಲ ಅಂತಕ್ಕಂಥದ್ದು, ಕೇವಲತ್ವ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇವೆಲ್ಲವೂ ಕೂಡ ಅವಿದ್ಯೆ ಎಂಬ ಉಪಾಧಿಯಿಂದ ಕೂಡಿದ್ದೇ ಆಗಿದೆ. ಅದಕ್ಕೆ ಈ ಶಾಸ್ತ್ರವೆಲ್ಲ ಹೇಳ್ತಾ ಇದೆ. ಇಂತಹ ಅವಿದ್ಯೋಪಾಧಿಯಿಂದ ಕೂಡಿದವನಿಗೆ ಈ ಶಾಸ್ತ್ರ, ವಿಧಿಶಾಸ್ತ್ರ ಇರತಕ್ಕಂಥದ್ದು. ಹೌದ್ ತಾನೆ? ಈಗ ಈಗ ಈ ಅವಿದ್ಯೆ ಕಳ್ಕೊಂಡಪ್ಪ, ಜ್ಞಾನಿ ಆಗ್ಬಿಟ್ಟು ಅವ್ರಿಗೆ ಎಷ್ಟು ಕಡೆ ಹೇಳಿ, ಅವನಿಗೆ ಯಾವ ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ. ಅತ್ರ ವೇದ ಅವೇದಾಹ, ಉದ್ದಕ್ಕೂ ಹತ್ರ ಪಿತಾ ಪಿತಾ ಮಾತಾ ಮಾತಾ ಅಲ್ಲ, ಯಾವುದೂ ಇಲ್ಲ ಅವನಿಗೆ. ಹೌದ್ ತಾನೆ? ಅದಕ್ಕೋಸ್ಕರ ಏನು ಹೇಳ್ತಾ ಇದೆ ಈ ಶಾಸ್ತ್ರ? ಅದು ಬೇರೆ ವಿಚಾರ ಬಿಡಿ. ಅದು ಶಾಸ್ತ್ರ ಏನು ಹೇಳ್ತಾ ಇದೆ, ಅವಿದ್ಯೆಯಿಂದ ಭೂಮಿಕೆ ಇದೆಯಲ್ಲ, ಅಲ್ಲಿ ಬಂದು ಈ ಒಂದು ಕೇವಲತ್ವವನ್ನು ಹೇಳಿ, ಆಮೇಲೆ ಏನಾಗುತ್ತೆ, ಯಾವುದು ಇಲ್ಲವಲ್ಲ ತಾನೂ ಕೂಡ ಕಳ್ಸ್ಕೊಂಡ್ಬಿಡ, ತಾನೂ ಇಲ್ಲ, ತಾನೂ ಅಪ್ರಮಾಣ. ಅಲ್ಲಿ ಯಾವಾಗ ವಿದ್ಯೆ ಪ್ರಾಪ್ತವಾಯಿತೋ ಶಾಸ್ತ್ರವೂ ಕೂಡ ಅಪ್ರಮಾಣ. ಅದಕ್ಕೆ ಶಾಸ್ತ್ರ ಅಂತೂ ಅಂತ್ಯಂ ಪ್ರಮಾಣಂ ಅತಧರ್ಮಾಧ್ಯಾರೋಪಣ ನಿವರ್ತಕತ್ವಾತ್, ಭಗವದ್ಗೀತಾ ಭಾಷ್ಯ ನೋಡೋಣ. ಇಲ್ಲಿ ನೋಡಪ್ಪ, ಹಾಗಾಗಿ ಅಲ್ಲಿ ಮನಸ್ಸು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಇತಿ ತತ್ರ ಅಪಿ ಧೀ ಸಂಬಂಧ ಶ್ರವಣಾತ್, ಅಲ್ಲಿಯೂ ಕೂಡ ಬುದ್ಧಿ ಎಂಬ ಉಪಾಧಿ, ಮನಸ್ಸು ಎಂಬ ಉಪಾಧಿ ಇದ್ದೇ ಇರುತ್ತೆ. ತಥಾಚ ಸ್ಮರಂತಿ, ಅಲ್ಲಿ ನೋಡು, ಅಲ್ಲಿ ಸ್ಮೃತಿಯು ಕೂಡ ಅದನ್ನೇ ಹೇಳ್ತಾ ಇದೆ. ಮಹಾಭಾರತ ಏನು, ಇಂದ್ರಿಯಾಣಾಮುಪರಮೆ ಮನೋನುಪರತಂ ಯದಿ, ಎಲ್ಲ ಇಂದ್ರಿಯಗಳು ಕೂಡ ಉಪಶಾಂತವಾಗಿ ಹೋಯಿತು. ಆದರೆ ಈ ಮನಸ್ಸು ಮಾತ್ರ ಉಪಶಾಂತವಾಗಿಲ್ಲ. ಆವಾಗ ಏನಾಗುತ್ತೆ, ಸೇವತೆ ವಿಷಯಾನೇವ, ಆವಾಗ ಏನಾಗುತ್ತೆ, ಎಲ್ಲ ವಿಷಯಗಳನ್ನು ಅನುಸರಿಸಿ ಹೋಗ್ತಾ ಇರ್ತಾನೆ, ಅಲ್ಲೂ ಎಲ್ಲ ಬರುತ್ತೆ. ಆ ಸ್ಥಿತಿ ಏನಾಯ್ತು, ಹೆಸರು ತದ್ವಿದ್ಯಾ ಸ್ವಪ್ರದರ್ಶನಂ. ಅದಕ್ಕೆ ಆಯಿತು ಸ್ವಪ್ನ ಅಂತಕ್ಕಂಥದ್ದು. ಮನಸ್ಸೆಂಬ ಉಪಾಧಿ ಇದ್ದಾಗ ನೋಡಿ, ಕರಣಗಳು ಎಲ್ಲ ಇದೆ, ಇಂದ್ರಿಯಗಳು ಇದೆ, ಮನಸ್ಸು ಇದೆ, ಎಲ್ಲ ಇದೆ. ಅವಿದ್ಯೆ ಅಂತಕ್ಕಂಥದ್ದು ಇದ್ದೇ ಇದೆ, ಎಲ್ಲದೂ ಕೂಡ ಅವೇ ಕಾರಣ. ಅವಿದ್ಯೆ ಕಾರಣ ಬಿಡಿ, ಇದೆಯಲ್ಲ, ಅದಕ್ಕೆ ಜಾಗ್ರತ್ತು ಎಲ್ಲ ಕೂಡಿದ್ದಾಗ. ಕರಣಗಳಿಲ್ಲ, ಕೇವಲ ಮನಸ್ಸು ಅಂತಕ್ಕಂಥದ್ದು ಮಾತ್ರ ಇದೆ, ಅಲ್ಲಿ ವ್ಯಾಪಾರ ಆಗ್ತಾ ಇದೆ. ಆ ಸ್ಥಿತಿಗೆ ಹೆಸರಾಯಿತು ಸ್ವಪ್ನ ಅಂತ. ಗೊತ್ತಾಯ್ತಲ್ಲ ವ್ಯತ್ಯಾಸ? ಕರಣಗಳು, ಮನಸ್ಸು ಎಲ್ಲವೂ ಕೂಡ ಇದೆ. ಇದೆ ಅಂದರೆ ಅವಿದ್ಯೆ ಅಷ್ಟೇ, ಅವ್ಯಾವುದೂ ಇಲ್ಲ ವಿದ್ಯೆಯಿಂದ ಇರ್ತಕ್ಕಂಥ ಸ್ಥಿತಿಗೆ ಜಾಗ್ರತ್ತು. ಮತ್ತು ಅವಿದ್ಯೆ ಕಾಮನ್, ಅದು ಅವಿದ್ಯೆಯಿಂದ ಕೂಡಿಕೊಂಡಿರ್ತಕ್ಕಂಥ ಕರಣಗಳು ಯಾವುದೂ ಇಲ್ಲ, ಆದರೆ ಮನಸ್ಸು ಮಾತ್ರ ಇದೆ. ಆ ಸ್ಥಿತಿ ಏನಾಯಿತು, ಸ್ವಪ್ನ. ಇನ್ನು ಅವಿದ್ಯೆ ಮಾತ್ರ ಇದೆ, ಮನಸ್ಸೂ ಇಲ್ಲ ಅಂತಕ್ಕಂಥ ಸ್ಥಿತಿ ಯಾವುದು, ಅದು ತದಿನಿದ್ರೆ, ಸುಷುಪ್ತಿ. ಮತ್ತೆ ಅವಿದ್ಯೆಯೂ ಹೋಯಿತು.
ಏನೂ ಇಲ್ಲ ಅಂತಕ್ಕಂಥದ್ದು ಯಾವ ಸ್ಥಿತಿ ಅದು ತುರಿಯ. ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾ ಪ್ರಜ್ಞಂ ಒಂದೇ ಹೇಳಕ್ಕೆ ಆಗಲ್ಲ. ಇದು ಇದು ವ್ಯತ್ಯಾಸ. ಹಾಗಾಗಿ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಯಾವಾಗಲೂ ಕೂಡ ಇದಕ್ಕೆ ಈ ಎಲ್ಲ ವ್ಯವಹಾರಗಳು ಕೂಡ ಉಪಾಧಿಕೃತವೇ ಆಗಿದೆ. ಎಲ್ಲವೂ ಕೂಡ ಏನಾಗಿದೆ, ಅವಿದ್ಯೋಪಾಧಿಕೃತ ಅಷ್ಟೇ. ನಿಜವಾಗಿ ಹಾಗಾಗಿ ಏನಾಗಿದೆ, ಆ ಉಪಾಧಿಯಿಂದ ಕೂಡಿದಾಗ ಜೀವನಿಗೆ ಕರ್ತೃತ್ವ ಇರುತ್ತೆ, ಉಪಾಧಿ ಹೋದಾಗ ಜೀವನಿಗೆ ಕರ್ತೃತ್ವ ಇಲ್ಲ. ಹಾಗಾಗಿ ಏನಿದು ಈ ಒಂದು ಯಥಾಚ ತಕ್ಷೋಭಯಥ ಉಭಯಥ ವ್ಯಾಪಾರ ಇದೆ ಅಂತ ಹೇಳಿ ಟೈಮ್ ಆಯಿತು. ತಥಾಚ ಸ್ಮರಂತೆ ಇದಾಯ್ತು. ಮೋಕ್ಷದ ಮಹಾಭಾರತದಲ್ಲಿ ಹೇಳ್ತಾರೆ ಇತಿ ಕಾಮಾದಯಶ್ಚ ಮನಸ್ಸೋ ವೃತ್ತೆಯ ಇತಿ ಶ್ರುತಿ. ಇನ್ನು ಇಲ್ಲಿ ಅವನು ಈ ಯಥಾ ಕಾಮಂ ಅಂತ ಹೇಳಿದ್ದಾರೆ. ಈ ಕಾಮಗಳು ಯಾವುದು ಅಂತಂದರೆ, ಕಾಮಗಳು ಅಂತಂದ್ರೆ ಒಂದೇ, ಮನಸ್ಸಿನ ವೃತ್ತಿ ಅಂತಂದ್ರು ಒಂದೇ. ಅವೆಲ್ಲ ಮನಸ್ಸಿನ ವೃತ್ತಿಗಳು ಅಷ್ಟೇ. ಇವೆಲ್ಲ ನಮಗೆ ಹಿಂದೆ ಗೊತ್ತಾಗಿದೆಯಲ್ಲ, ಇವೆಲ್ಲ ಇದಕ್ಕೇನೂ ಇಲ್ಲ. ಇದೆಲ್ಲ ನಮ್ಮ ಅನುಭವ, ಇದು ದಿನನಿತ್ಯದ ಅನುಭವ ಇದು. ಮತ್ತು ಇದು ತಾಶ್ಚ ಸ್ವಪ್ನೇ ದೃಶ್ಯಂತೆ. ಈ ಮನೋವೃತ್ತಿ ಇದೆಯಲ್ಲ, ಅದು ಸ್ವಪ್ನದಲ್ಲಿ ಅರ್ಥ. ಅಲ್ಲಿ ಕೇವಲ ಮನಸ್ಸಿನ ವ್ಯಾಪಾರ ಮಾತ್ರ, ಎಲ್ಲ ಮನಸ್ಸೇ. ಎಲ್ಲ ನೋಡಿ, ಸ್ವಪ್ನದಲ್ಲಿ ಏನೇನು ಮಾಡ್ತಾನೆ ಅಂದರೆ ಏನು ಮಾಡಲ್ಲ. ಏನೇನು ಮಾಡಿದ್ರೂ ಕೂಡ ಯಾವುದು, ಎಲ್ಲವೂ ಕೂಡ ಮನಸ್ಸೇ ಅಷ್ಟೇ. ಮನಸ್ಸಿಗೆ ಅಂತ ಬಿಟ್ಟು ಬೇರೆ ಏನೂ ಇಲ್ಲ ಅಲ್ಲಿ ಆ ಸ್ಥಿತಿಯಲ್ಲಿ ಅಂತ ಹೇಳಿ ತಸ್ಮಾತ್ ಸಮನಾಯವ ಸ್ವಪ್ನೇ ವಿಹರತಿ. ಆದ್ದರಿಂದ ಸ್ವಪ್ನದಲ್ಲಿಯೂ ಕೂಡ ಇವನು ಸಮನ, ಮನಸ್ಸಿನಿಂದ ಕೂಡಿಕೊಂಡೇ ಇವನು ವಿಹರತಿ, ವಿಹಾರವನ್ನು ಮಾಡುತ್ತಾನೆ. ವಿಹಾರೋಪದೇಶಾತ್ ಅಂತ ನೀ ಹೇಳಿದ್ಯಲ್ಲ, ಆದ್ದರಿಂದ ಇವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಸ್ವಾಭಾವಿಕ ಅಂತ ಹೇಳಿದ್ಯಲ್ಲ, ಇಲ್ಲ ಅಲ್ಲೂ ಕೂಡ ಉಪಾಧಿಕೃತವೇ ಅಂತ ಹೇಳಿ ಏನು ಈ ವಿಹಾರೋಪಿ ಚ ತತ್ರತ್ಯ ವಾಸನಾಮಯ ಏವ ನತು ಪಾರಮಾರ್ಥಿಕೋ ಅಸ್ತಿ. ಈ ವಿಹಾರ ಅಂತ ಇದೆಯಲ್ಲ, ಅಲ್ಲಿರತಕ್ಕಂಥ ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಿಹಾರ ಅಂತ ಇದೆಯಲ್ಲ, ಅದು ಕೂಡ ವಾಸನಾಮಯ ಏವ. ಅಂದರೆ ಜಾಗೃತಿನಲ್ಲಿ ಯಾವ ಸಂಸ್ಕಾರವನ್ನು ಪಡೆದುಕೊಂಡಿದ್ದನೋ ಅದಕ್ಕನುಗುಣವಾಗಿ ಇರುತ್ತಷ್ಟೆ. ಆ ವಾಸನೆಗೆ ಅನುಗುಣವಾಗಿ ಇರುತ್ತೆ ಅಷ್ಟೇ ಹೊರತು ಪರಮಾರ್ಥವಾಗಿ ಅಲ್ಲಿ ಯಾವ ವಿಹಾರ ಅಂತಕ್ಕಂಥದ್ದು ಇಲ್ಲ. ಇದಕ್ಕೆ ಅನುಗುಣವಾಗಿ ಇರುತ್ತಷ್ಟೆ, ಎಲ್ಲ ಅಧೀನ ಅಂತ ಹೇಳಿ. ತಥಾಚ ಶ್ರುತಿ ಅಂದ್ಬಿಟ್ಟು ಇವ ಕಾಲಾನಬದ್ಧನೆ ಪ್ರಮೇಯ. ಈ ಶ್ರುತಿ ಏನು, ಇವ ಅಂತ ಎಲ್ಲ ವ್ಯಾಪಾರ ಮಾಡಿದವಾಗೆಲ್ಲ ಇವ ಅಂತ ಹೇಳುತ್ತಾ ಇದೆ ಅಂತ ಇದನ್ನ ಉತ ಏವ ಸ್ತ್ರೀಭಿ ಸಹ ಮೋದಮಾನೋ ಯಕ್ಷ ಸುತ ಏವಾಪಿ ಭಯಾನಿ ಪಶ್ಯನ್ ಅಂತ ಹೇಳಿ ಶ್ರುತಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದಕ್ಕೆ ಒಂದು ಸ್ವಲ್ಪ ವಿಚಾರ ಮಾತ್ರ ಇದೆ, ಅದನ್ನು ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.